ಇವತ್ತು ಎಂತ ದರಿದ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ, ಎಂತ ದರಿದ್ರ ಸಮಾಜದಲ್ಲಿ ಬದುಕ್ತಾ ಇದೀವಿ. ಪ್ರತಿದಿನ ಒಬ್ಬ ವ್ಯಕ್ತಿ ನೆರಳ್ಕೊಂಡು ಬದುಕಬೇಕು, ಹೆದರ್ಕೊಂಡು ಬದುಕಬೇಕು ಅಂತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೀವಿ. ಅದರಲ್ಲೂ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗಂತೂ ರಕ್ಷಣೆ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಪ್ರತಿದಿನ ಆಲ್ಮೋಸ್ಟ್ 80ರಿಂದ 85 ಜನ ರೇಪ್ಗೆ ಒಳಗಾಗ್ತಿದ್ದಾರೆ. ವಾರಕ್ಕೆ 600, ತಿಂಗಳಿಗೆ 2600ರಿಂದ 2700ರಷ್ಟು ರೇಪ್ ಆಗ್ತಿದೆ. ವರ್ಷಕ್ಕೆ 30ರಿಂದ 32 ಸಾವಿರ ರೇಪ್ಗಳಾಗ್ತಾ ಇದೆ. ಇದು ಕೇವಲ ಪ್ರಕರಣದಲ್ಲಿ ದಾಖಲಾಗಿರೋದಷ್ಟೇ. ಇನ್ನು ದಾಖಲಾಗದೆ ಎಷ್ಟೋ ಜನ ಒತ್ತಡಕ್ಕೊಳಗಾಗಿ, ಸಮಾಜಕ್ಕೆ ಹೆದರ್ಕೊಂಡು, ಹಣದ ಆಮಿಷಕ್ಕೊಳಗಾಗಿ ಮುಂದೆ ಬರ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ನಾನು ಹೊರಗೋದ್ರೆ ನಾನು ಹೊರಗಡೆ ಹೇಳ್ಕೊಂಡ್ರೆ ನನ್ನ ಮೇಲೆ ಎಷ್ಟು ಕೆಟ್ಟದಾಗಿ ತಿಳ್ಕೊತಾರೋ ಅನ್ಕೊಂಡು ಬದುಕೋರು, ತನ್ನ ಮಾನ ಎಲ್ಲಿ ಹೋಗುತ್ತೋ ಅಂತ ಹೆದರ್ಕೊಂಡು ಸಮಾಜಕ್ಕೆ ಹೆದರಿ ಇವತ್ತು ಬದುಕೋರು ಎಷ್ಟೋ ಜನ ಆಗಿದ್ದಾರೆ. ಕೇವಲ ವರ್ಷಕ್ಕೆ 30ರಿಂದ 32 ಸಾವಿರ ಜನ ನನ್ನ ಮೇಲೆ ಈ ತರ ಆಗಿದೆ ಅಂತ ಹೇಳ್ಕೊಂಡು ಬದುಕ್ತಾ ಇದ್ದಾರೆ. ಅದರಲ್ಲಿ ಸತ್ತವರು ಕೂಡ ಎಷ್ಟೋ ಜನ, ಇನ್ನು ಮಧ್ಯದಲ್ಲೇ ಸಾವು ಬದುಕಿನ ಮಧ್ಯದಲ್ಲಿ ಓಡಾಡ್ತಿರೋರು ಎಷ್ಟೋ ಜನ. ಇವತ್ತು ರಾಜಕೀಯ, ಹಣ, ಅಧಿಕಾರ ಇದು ಮೂರಿತ್ತು ಅಂದ್ರೆ ಎಂತ ಸಮಾಜಘಾತುಕ ಕೆಲಸ ಮಾಡಿದ್ರು, ಸಮಾಜಕ್ಕೆ ಎಷ್ಟೇ ಅನ್ಯಾಯ ಮಾಡಿದ್ರು, ಸಮಾಜದಲ್ಲಿ ಯಾರ ಮೇಲೆ ಶೋಷಣೆ ಮಾಡಿದ್ರು, ಯಾರ ಮೇಲೆ ಅತ್ಯಾಚಾರ ಮಾಡಿದ್ರು, ಜೊತೆಗೆ ಮಾಧ್ಯಮವನ್ನ ತನ್ನ ಹಿಡಿತಕ್ಕೆ ತಗೊಂಡು ಯಾವ ರೀತಿನಾದ್ರೂ ತಾನು ಮಾಡಿರೋ ತಪ್ಪಿಂದ ತಪ್ಪಿಸ್ಕೋಬಹುದು ಅಂತ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಇನ್ನು ಕಾನೂನಂತರೂ ಸಾಕ್ಷಿ ಎದುರುಗಡೆ ಇದ್ರೂ ಅದಕ್ಕೆ ತೀರ್ಪು ಕೊಡೋದಕ್ಕೆ ವರ್ಷಾನ್ಗಟ್ಲೆ ಎಳೆಯುತ್ತೆ. ಅದರಲ್ಲೂ ನಮ್ಮ ಕೈಯಲ್ಲಿ ಎಲ್ಲಾ ರೀತಿಯ ಎವಿಡೆನ್ಸ್ ಇದ್ರೂ ಇನ್ನೊಬ್ಬ ವ್ಯಕ್ತಿಯ ಎವಿಡೆನ್ಸ್ ನ ಕೇಳುತ್ತೆ. ಆತ ಈ ಕೇಸ್ಗಳು ಮುಗಿಯೋದ್ರಲ್ಲಿ ಎಷ್ಟೋ ಸುಳ್ಳುಗಳನ್ನ ಸೃಷ್ಟಿ ಮಾಡಿಕೊಂಡು ಸ್ಟಾರ್ಟಿಂಗ್ ಸತ್ಯ ಅಂತ ಒಪ್ಕೊಂಡವನೇ ಕೊನೆಯಲ್ಲಿ ಅದು ಸುಳ್ಳು ಅಂತ ಸಾಬೀತುಪಡಿಸ್ತಾನೆ. ಅಂತ ಸಮಾಜದಲ್ಲಿ ಇವತ್ತು ಹೆಣ್ಣಿಗೆ ರಕ್ಷಣೆ ಸಿಗತ್ತೆ, ಎಲ್ಲ ಒಳ್ಳೇದಾಗತ್ತೆ. ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಗೌರವ ಕೊಡ್ತಾರೆ, ಹೆಣ್ಣಿಗೋಸ್ಕರನೇ ಪ್ರಾಶಸ್ತ್ಯ ಕೊಡ್ತಾರೆ, ಹೆಣ್ಣಿಗೆ ನ್ಯಾಯ ಕೊಡಿಸ್ತಾರೆ, ಹೆಣ್ಣಿಗೆ ನ್ಯಾಯ ಕೊಡ್ತಾರೆ ಅಂತ ಎನ್ನುವಂತಹ ನಂಬಿಕೆಯಲ್ಲಿ ನಾವಿನ್ನು ಬದುಕಬೇಕು. ಇವತ್ತು ಯಾರು ತನಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಬಂದ್ರೆ, ಇವತ್ತು ಯಾರು ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಅವ್ರ ತಲೆಗೆ ತಪ್ಪನ್ನ ಕಟ್ಟಿ ಆಕೆಯನ್ನೇ ತಪ್ಪಿತಸ್ಥೆಯಾಗಿ ಮಾಡುವಂತಹ ಸಮಾಜದಲ್ಲಿ ಇವತ್ತು ಬದುಕ್ತಾ ಇದೀವಿ. ವಿದೇಶಗಳಲ್ಲಿ ಒಬ್ಬ ರೇಪ್ ಮಾಡಿದ್ದಾನೆ ಅಂದ ತಕ್ಷಣ ಗೊತ್ತಾಯ್ತು ಅಂದ್ರೆ ಆತನ ಮರ್ಮಾಂಗವನ್ನ ಕತ್ತರಿಸುವಂತದ್ದು, ಆತನಿಗೆ ಗಲ್ಲು ಶಿಕ್ಷೆ ನೀಡುವಂತದ್ದು, ತಕ್ಷಣ ಅವನಿಗೆ ಜೈಲಿಗೆ ಹಾಕುವಂತದ್ದು, ಕೆಟ್ಟದಾಗಿ ಚಿತ್ರಹಿಂಸೆ ಕೊಟ್ಟಿರೋದನ್ನ ನೋಡಿ ಇನ್ನೊಬ್ಬ ಆ ತಪ್ಪು ಮಾಡಬಾರ್ದು ಅನ್ನುವಂತಹ ಜಾಗೃತಿ ಮೂಡಿಸುವಂತದ್ದು ಮಾಡ್ತಾರೆ. ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಯಾರು ರೇಪಿಸ್ಟ್ ಇರ್ತಾನೆ ಆತ 3 ತಿಂಗಳಿಗೆ ಬಿಡುಗಡೆ ಆಗಿರ್ತಾನೆ, ಮತ್ತೆ ಹೋಗಿ ಇನ್ನೊಂದಷ್ಟು ಕಚಡ ಕೆಲಸ ಮಾಡ್ತಾನೆ, ತಿತ್ಕೊಂಡು ಬದುಕಬಹುದೇನೋ ಅಂತ. ಆದ್ರೆ ಅವ್ರು ತಿತ್ಕೊಂಡು ಬದುಕಲ್ಲ, ಹೊರಗೆ ಬಂದ ಮೇಲೆ ಅಂತ ತಪ್ಪನ್ನು ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾರೆ. ನಮ್ಮಲ್ಲಿ ರೇಪಿಸ್ಟ್ಗಳು ಆರಾಮಾಗಿ ಓಡಾಡ್ತಾರೆ. ಯಾವುದೇ ರೀತಿಯ ನಾವು ಅನ್ಕೊಂಡಿರುವಂತಹ ರೀತಿಯಲ್ಲಿ ಶಿಕ್ಷೆಗಳು ನಮ್ಮಲ್ಲಿ ಆಗಲ್ಲ, ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ. ಅದು ಹಣ, ಅಧಿಕಾರ, ಆಸ್ತಿ, ಅಂತಸ್ತನ್ನ ಬಳಸ್ಕೊಂಡು ಹೆಂಗೋ ಹೊರಗೆ ಬಂದ್ಬಿಡ್ತಾರೆ. ಆದ್ರೆ ಒಬ್ಬ ಬಡವ ತಪ್ಪು ಮಾಡ್ದ ಅಂದ್ರೆ ಆತ ತಪ್ಪು ಮಾಡಿದಾನೆ ಅಂತ ಹೋರಾಟ ಮಾಡೋ ಜನ, ಒಬ್ಬ ಶ್ರೀಮಂತನು ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಇರುವಂತವನು ಮಾಡ್ದ ಅಂದಾಗ ಹೋರಾಟ ಮಾಡೋದಕ್ಕೆ ಅಷ್ಟಾಗಿ ಮುಂದಾಗಲ್ಲ. ನಮ್ಮ ಭಾರತದಲ್ಲಿ ನಿಜವಾಗ್ಲೂ ಹೆಣ್ಮಕ್ಳಿಗೆ ರಕ್ಷಣೆ ಇರೋದಾಗಿದ್ದಿದ್ರೆ ಬೀದಿಲಿ ನಿಲ್ಲಿಸಿ ತಪ್ಪು ಮಾಡಿದವನ್ನ ಗಲ್ಲು ಶಿಕ್ಷೆ ನೀಡುವಂಥದ್ದು, ಅಥವಾ ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ಆತನಿಗೆ ಕೊಡುವಂತಹ ಹಿಂಸೆ ಜನರ ಕಣ್ಣೆದುರಿಗೆ ಕಾಣಿಸ್ಕೊಂಡು ಮುಂದೆ ಆ ತಪ್ಪು ಮಾಡಬಾರ್ದು ಅನ್ನೋ ರೀತಿಲಿ ಈಗ ಆಗಿರುವಂತಹ ತಪ್ಪಿತಸ್ಥನಿಗೆ ಶಿಕ್ಷೆಯನ್ನ ನೀಡ್ತಾ ಇದ್ರು. ಆದ್ರೆ ನಮ್ಮ ವ್ಯವಸ್ಥೆ ಬದಲಾಗಲ್ಲ. ಹೆಣ್ಣು ಇವತ್ತು ಹೊರಗಡೆ ಕಾಲಿಡಬೇಕು ಅಂದ್ರೆ ಪ್ರತಿದಿನ ಹೆದರ್ಕೊಂಡು ಬದುಕಬೇಕಾಗಿದೆ. ರಕ್ಷಣೆನೇ ಇಲ್ಲ. ಮತ್ತೆ ಕೇಳಿದ್ರೆ ಏನು ಬಟ್ಟೆ ಹಾಕೋದ್ರಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಥವಾ ಅವರ ಓಡಾಟದಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಏನ್ ಬಟ್ಟೆ ಹಾಕಕ್ ಸಾಧ್ಯ? ಇನ್ನು 4 ವರ್ಷ, 5 ವರ್ಷ, 6 ವರ್ಷ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ರೇಪ್ ಆಗತ್ತೆ ಅಂದ್ರೆ ಎಂತ ದರಿದ್ರ ಮನಸ್ಥಿತಿಯ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಅಂಡ್ ಅದಕ್ಕೆ ಎಂತಹ ಕಾನೂನಿದೆ ಹೇಳಿ ನಮ್ಮಲ್ಲಿ? ಇವತ್ತು ರೇಪ್ ಮಾಡಿದವನು 2 ತಿಂಗಳು 3 ತಿಂಗಳಿಗೆ ಬೇಲ್ ತಗೊಂಡು ಆಚೆ ಬಂದು ಆರಾಮಾಗಿ ಧೈರ್ಯವಾಗಿ ಓಡಾಡ್ತಾನೆ. ನಮ್ಮ ಭಾರತದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ.